ಸೊ ಗೈಸ್, ನಾನು ಕೂಡ ಆಡಿಷನ್ಗೆ ಅಪ್ಲೈ ಮಾಡಿದ್ದೆ, ನಂದು ಕೂಡ ರಿಜೆಕ್ಟ್ ಆಗಿದೆ. ಇವತ್ತು JP ಬ್ರೋನ ಅಗ್ನಿ ಪರೀಕ್ಷೆ ರೌಂಡಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಸೊ ಏನಕ್ಕೆ ಅಂದರೆ ಕಾರಣ ಎಬಿಲಿಟಿ ಇಲ್ಲ ಅಂತ ಹೇಳ್ತಾರಂತೆ. ನನಗೆ ಗೊತ್ತಿತ್ತು ಅವ್ರಿಗೆ ಬೇಕಾಗಿರೋದು TRP ಟ್ಯಾಲೆಂಟ್ ಅಲ್ಲ ಅಂತ. ಸೊ ನಾನು ಹತ್ರದಿಂದ ನೋಡಿದ್ದೀನಿ ಆ ವ್ಯಕ್ತಿಯ ಟ್ಯಾಲೆಂಟ್ ಏನೋ ಎಬಿಲಿಟಿ ಏನಂತ ನನಗೆ ಗೊತ್ತು. ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೇನು ಬೇಡ, ಯಾಕಂದ್ರೆ ನೀವೆಲ್ಲರೂ ನೋಡಿರ್ತೀರ ಅವ್ರ ವೀಡಿಯೋಸ್ಗಳನ್ನ. ಅವ್ರ ಎಬಿಲಿಟಿ ಏನಂತ ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ನನಗೆ ಇವಾಗ ಏನು ಅನಿಸ್ತಿದೆ ಅಂದರೆ, ನಿಜವಾಗ್ಲೂ ಫಸ್ಟಿಗೆ ನಾನು ಕಾಮನರ್ಸಿಗೆಲ್ಲ ಸೆಲೆಕ್ಟ್ ಮಾಡಲ್ಲ, ಇದೊಂದು ಜಸ್ಟ್ ಒಂದು ಗಿಮಿಕ್ ಅಂತ ಅನ್ಕೊಂಬಿಟ್ಟಿದ್ದೆ. ಸೊ ಫೈನಲಿ ಅದನ್ನು ಸೆಲೆಕ್ಟ್ ಮಾಡೋರೆ ಕಾಮನರ್ಸಿಗೆ. ಅದನ್ನು ಅಪಾಯಿಂಟ್ ಹೋಗ್ತೀನಿ. 3-4 ರೌಂಡ್ಸ್ ಇತ್ತು. ಆ ರೌಂಡ್ಸ್ ಎಲ್ಲ ಮುಗ್ದಾದ್ಮೇಲೆ ಅಗ್ನಿ ಪರೀಕ್ಷೆ ಇತ್ತು. ಸೇಮ್ ಆ್ಯಸ್ ಯೂಶುವಲ್ ನೀವು ತೆಲುಗು ಬಿಗ್ ಬಾಸಲ್ಲಿ ಯಾವ ರೀತಿಯಾಗಿ ನಡೆಸಿದ್ರು ಅದೇ ಥರ ಕನ್ನಡ ಬಿಗ್ ಬಾಸಲ್ಲಿ ಇವಾಗ ನಡೆಸ್ತಿದ್ದಾರೆ ಅಗ್ನಿ ಪರೀಕ್ಷೆನ. ಸೊ ಇದರಲ್ಲಿ ಕೆಲವೊಂದು ದಿವಸ ಸೆಲೆಕ್ಟ್ ಆಗಿದ್ದಾರೆ ಅಂತ ನನಗೆ ಒಂದು ರೂಮರ್ಸ್ ಬಂದಿತ್ತು. ಸೊ ಅವ್ರು ಸೆಲೆಕ್ಟ್ ಆಗಿರೋರು ಆಗಿರಲಿ, ಬಟ್ ಇಲ್ಲಿ JP ಬ್ರೋನ ರಿಜೆಕ್ಟ್ ಮಾಡಿದ್ದಾರೆ. ಯಾಕೆ ಅಂದರೆ ಅವ್ರಿಗೆ ಎಬಿಲಿಟಿ ಇಲ್ಲ ಅಂತೆ. ನನಗೆ ಅದೊಂದು ರೀಸನ್ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಯಾಕಂದರೆ ಜಡ್ಜಸ್ಗಳು ಹೇಳ್ಬೇಕು, ನಮಗೆ ಬೇಕಾಗಿರೋ TRP ಟ್ಯಾಲೆಂಟ್ ಅಲ್ಲಪ್ಪ ಅಂತ ಹೇಳ್ಬಿಟ್ಟಿದ್ರೆ ಅವ್ರು ಒಪ್ಕೊಂಡು ಸುಮ್ಮನೆ ಹೊರಗಡೆ ಬರ್ತಾಯಿದ್ರು ಖುಷಿಯಿಂದ. ಅವರು ಎಬಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸಿದ್ದು ನನಗೇನೋ ಬೇಜಾರು ಅನ್ನಿಸ್ತು. ಸೊ ಟೆಲಿಕಾಸ್ಟ್ ಆಗುತ್ತೆ ಅನಿಸುತ್ತೆ, ಮೇ ಬಿ ಆಗಿಲ್ಲ ಅಂದಂಗೆ ಮಾತಾಡುವ. ಹಾಗೆ ಆಗುತ್ತೆ, 100% ಹಾಗೆ ಆಗುತ್ತೆ. ಯಾಕಂದರೆ ಅಗ್ನಿ ಪರೀಕ್ಷಾ ರೌಂಡಲ್ಲಿ ಯಾರ್ಯಾರು ಬಂದರು ಎಲ್ಲ ಗೊತ್ತಾಗೋದು ನಮಗೂ ಕೂಡ. ಈ ಸಲ ಕಾಮನರ್ಸಿಗೆಲ್ಲ ಸೆಲೆಕ್ಟ್ ಮಾಡ್ತಿಲ್ಲ ಅಂತ ನಾನು ಹೇಳೋದೇ ಇಲ್ಲ. ಆದರೆ ಜಡ್ಜ್ಮೆಂಟ್ ಇರುತ್ತಲ್ಲ ಜಡ್ಜಸ್ಗಳಿಂದ, ಅದು ನನಗೆಲ್ಲೂ ಸರಿ ಅನಿಸಿಲ್ಲ ಅಷ್ಟೇ. ಸೊ ಅದರಲ್ಲಿ ವಿನಯ್ ಗೌಡ ಅವ್ರು ನನಗೆ ಹೇಳ್ಕೊಂಡ್ರು ಆಲ್ರೆಡಿ. ವಿನಯ್ ಗೌಡ ಅವರು ಸೆಲೆಕ್ಟ್ ಮಾಡಿದ್ರಂತೆ JP ಬ್ರೋನ. ಯಾಕಂದರೆ ಅವರು ಕರೆಕ್ಟ್ ಇದ್ದಾರೆ ಬಿಗ್ ಬಾಸಿಗಂತ ಅವರೊಬ್ಬರೇ ಕೊಟ್ಟಿರುವಂಥ ಡಿಸಿಷನ್ನು. ಸೊ ಕೆಲವೊಂದಿಷ್ಟು ಅವ್ರು ಸೆಲೆಕ್ಟ್ ಮಾಡಿಲ್ಲ ಅಂತ ಅನ್ಕೊಂಡಿದ್ರೆ, ಇಲ್ಲ ವಿನಯ್ ಗೌಡ ಅವರು ಅವ್ರಿಗೆ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜಡ್ಜಸ್ಗಳು ಇದ್ದಾರಲ್ಲ, ಸೊ ಅವರು ಸೆಲೆಕ್ಟ್ ಮಾಡಲಿಲ್ಲ ಅಂತೆ. ಸೊ ಅದಕ್ಕೆ ಅವ್ರು ಬೇಜಾರಾಗಿದ್ದಾರೆ. ಅದಕ್ಕೆ ರೀಸನ್ ಏನು ಅಂತ ಕೇಳಿದ್ದಕ್ಕೆ ಎಬಿಲಿಟಿ ಇಲ್ಲ ಅಂತ ಹೇಳಿದ್ರಂತೆ. ಸ್ಟಾರ್ಟಿಂಗ್ ಏನೋ ಸಾಂಗ್ ಆಡ್ಕೊಂಡೋದೆ ಮಗ, ಮತ್ತು ಡೈಲಾಗ್ಸ್ ಎಲ್ಲ ಹೇಳಿದೆ, ಒಳ್ಳೆ ಡೈಲಾಗ್ಸ್ಗಳನ್ನ ಹೇಳಿದೆ, ಈ ಥರ ಹೇಳ್ತಿದ್ರು. ಓಕೆ, ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅದನ್ನು ನೋಡೋಣ. ಬಟ್ ಸೆಲೆಕ್ಟ್ ಆಗಿಲ್ಲ ನನಗೆಲ್ಲ ಒಂದು ಕಡೆ ಬೇಜಾರು. ಇನ್ನೊಂದು ಕಡೆ ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೆ ಬ್ರೋ, ನಿಮಗೆ ಸೀದಾ ಅವ್ರಿಗೆ ಹೇಳಿದ್ದೆ, ಬಸ್ಸು ಬಂದ್ಬಿಟ್ಟು TRPಗೆ ಬ್ರೋ, ಟ್ಯಾಲೆಂಟಿಗಲ್ಲ ಅಂತ. ನೋಡೋಣ ಯಾರನ್ನ ಕರ್ಕೊಂತಾರೆ ಈ ಸಲ ಅಂತ. ಮೇ ಬಿ ಟ್ಯಾಲೆಂಟೆಡ್ ಫೆಲೋಸ್ನ ಕರ್ಕೊಂಡ್ರೆ ತುಂಬ ಖುಷಿ. ಸುಮ್ಮನೆ TRPಗೋಸ್ಕರನೇ ಮಾಡಿದ್ರು ಅಂದರೆ ಏನು ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಈ ಸಲ ಯಾರೆಲ್ಲ ಬಿಗ್ ಬಾಸಿಗೆ ಅಪ್ಲೈ ಮಾಡಿದ್ರಲ್ಲ ಅವ್ರೆಲ್ರಿಗೂ ಕೂಡ ಬೇಜಾರು ಆಗೈತೆ. ಯಾಕಂದರೆ ಎಲ್ಲರೂ ಕೂಡ 3 ರೌಂಡ್ಸ್ವರೆಗೂ ಹೋಗಿ ಆಮೇಲೆ ರಿಜೆಕ್ಷನ್ ಫಾರ್ಮ್ ಬಂದೈತೆ. ಯಾಕೆ ನಾನು ಕೂಡ ರಿಜೆಕ್ಟ್ ಆಗಿದ್ದೀನಿ, ನಂದು ಕೂಡ ಬಂದೈತೆ, ಇಮೇಲ್ ತೋರಿಸ್ತೀನಿ ನೋಡಿ. ಸೊ ನಂದು ಆಗೈತೆ. ಹಂಗಂತ ಇವಾಗ ಅಷ್ಟೇ ಎಷ್ಟೊಂದು ಜನ ಅಪ್ಲೈ ಮಾಡ್ತಾರೆ, ರಿಜೆಕ್ಟ್ ಆಗ್ತದೆ, ನೆಕ್ಸ್ಟ್ ಮೂವ್ ಆಗ್ತಾ ಇರಬೇಕು. ಕೆಲವೊಂದಿಷ್ಟು ಜನ ಪಾಪ ಮನ್ಸಿಗೆ ತಗೊಂಡಿರ್ತಾರೆ, ಬಿಗ್ ಬಾಸಿಗೆ ಹೋಗ್ತೀನಿ ಅಂತ ಏನೇನೋ ಕನ್ಸುಗಳು ಇಟ್ಕೊಂಡಿರ್ತಾರೆ. ಲಾಸ್ಟಲ್ಲಿ ಅಗ್ನಿ ಪರೀಕ್ಷೆ ರೌಂಡಿಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಡಿಸ್ಕ್ವಾಲಿಫೈ ಆಗೋದಿದೆಯಲ್ಲ, ಅದ್ರಂತ ನಿಜವಾಗ್ಲೂ ಹೇಳ್ತೀನಿ, ಅದ್ರಂತ ನಾವು ಯಾವುದೂ ಇಲ್ಲ. ಅದಕ್ಕೆ ಅದೊಂದು ಫಾರ್ಮಲ್ಲಿ ಅದು ಎಮೋಷನ್ ಆಗೇ ಆಗ್ತಾರೆ ಯಾರಾದರೂ ಇರಲಿ. ಸೊ ಅವ್ರಿಗೆ ಆಗೈತೆ. ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಬಿಲಿಟಿ ಇಲ್ಲ ಅನ್ನೋದು ನನಗೇನೋ ಸುಳ್ಳು. ಅವ್ರಿಗೆ ಎಬಿಲಿಟಿ ಐತೆ, ಬಟ್ TRPಗೋಸ್ಕರ ಏನಾದರೂ ಮಾಡ್ತಾರೆ. ಸೊ ಯಾಕಂದರೆ ಇವಾಗ ಯಾರೆಲ್ಲ ಸೆಲೆಕ್ಟ್ ಆಗಿಲ್ವಲ್ಲ, ಅವ್ರು ಹೊರಗಡೆ ಬಂದು ಇವಾಗ ವೀಡಿಯೋ ಮಾಡ್ತಾರಲ್ಲ, ಅದರಿಂದ ಅಲ್ಟಿಮೇಟ್ಲಿ ಆ ಶೋನ ನೋಡ್ತಾರೆ. ಏನು ಮಾಡ್ತಾರೆ ಅಂದರೆ, ಒಳ್ಳೊಳ್ಳೆ TRPನ ತಗೊಂತಾರೆ, ಅವ್ರ ಮ್ಯಾಟ್ರ್ಗಳನ್ನ ಕೇಳಿ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಅವ್ರು ಬಂದು ಬೇಜಾರಲ್ಲಿ ಹೊರಗಡೆ ವೀಡಿಯೋ ಮಾಡ್ತಾರೆ. ವೀಡಿಯೋ ಮಾಡಿದ್ದು ನಾವು ನೋಡಿ, ಯಾರು ಬರ್ಬೋದು, ಎಂಥವ್ರು ಬರ್ಬೋದು ಅಂತ. ಆದ್ರೂ ನಾವು ನೋಡ್ತೀವಿ ಬಿಗ್ ಬಾಸ್ನ. ಈ ಸಲ ಕಾಮನರ್ಸ್ ಒಳ್ಳೆ ಟ್ಯಾಲೆಂಟೆಡ್ ಫೆಲೋಸ್ನ ಕರ್ಕೊಂಡ್ರೆ ಸಪೋರ್ಟ್ ಮಾಡೋಣ. ಇಲ್ಲಾಂದ್ರೂ ಏನು ಮಾಡೋಕ್ಕಾಗಲ್ಲ, ಜನರು ನೋಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಸಿಂಪಲ್, ನಾವಂದ್ರೂ ಚೇಂಜ್ ಮಾಡೋಕ್ಕಾಗಲ್ಲ. ಈ ಸಲ ಕಾಮನರ್ಸಿಗೆ ಕರ್ಕೊಂಡವ್ರೆ. ನಾನೇನೋ ಕರ್ಕೊಳ್ಳಲ್ಲ ಅಂತ ಕರ್ಕೊಂಡಿದ್ರು, ಬಟ್ ರಿಜೆಕ್ಟ್ ಮಾಡ್ತಾರೆ ಈ ಥರ ಎಲ್ಲ ಅಂತ ಅನ್ಕೊಂಡಿರಲಿಲ್ಲ. ಎಷ್ಟೊಂದು ಜನ ರಿಜೆಕ್ಟ್ ಮಾಡಿದಾರೆ ಪಾಪ. ಅವರು ಕೂಡ ಬೇಜಾರಲ್ಲಿ ವೀಡಿಯೋಸ್ಗಳನ್ನ ಮಾಡಿದ್ದಾರೆ ಎಷ್ಟೊಂದು ಜನ. ಏನು ಮಾಡೋಕ್ಕಾಗಲ್ಲ ಗುರು. ನೆಕ್ಸ್ಟ್ ಮೂವ್ ಆಗ್ತಾ ಇರ್ಬೇಕು ಲೈಫ್ ಅಂದಮೇಲೆ, ಇವೆಲ್ಲ ಇರದೇ ಇರುತ್ತೆ.